ನೋಡ್ರಿ ನನ್ನ ಹಸ್ಬೆಂಡು ಸೈಕಲ್ ಹೊಡ್ಯಾಕತ್ರ. ಸೈಕಲ್ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್. ಆಮೇಲೆ ನಾವು ಇದು ಒಂದು ಮಡ್ ರೋಡ್ ಐತಿ ಇಲ್ಲಿ, ಆಮೇಲೆ ಇನ್ನೊಂದು ಸೈಡಲ್ಲಿ ಇದು ಐತಿ ಸಿಮೆಂಟ್ ರೋಡ್ ಐತಿ, ಅಲ್ಲಿ ಹೊಡಿತೀವಿ. ಆ್ಯಕ್ಚುಲಿ ಮಡ್ ರೋಡ್ ಒಳಗೆ ಹೊಡಿವಾಗ ಒಂದು ಸ್ವಲ್ಪ ಜಾಸ್ತಿ ಫೋರ್ಸ್ ಹಾಕಿ ಹೊಡಿಬೇಕಾಗ್ತೈತಿ, ಲಘು ಮೂವ್ ಆಗಂಗಿಲ್ಲ. ಬಟ್ ಒಂದೇ ಕಡೆ ಹೊಡ್ಯಾಕೆ ಭಾಳ ಬೋರ್ ಅನಿಸ್ಬಿಡ್ತೈತಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಗಾಡಿ ಅದು ಕಡಿಮೆ ಇರ್ತಾವೆ, ಮನೆಯೂ ನೋಡ್ರಿ ಕಮ್ಮಿ ಅದ, ಎಕ್ಸ್ಟೆನ್ಷನ್ ಏರಿಯಾ ಐತಿದ್ರೆ. ಹೀಗಾಗಿ ಇಲ್ಲೇ ಹೊಡಿತೀವಿ. ಇಲ್ಲಿ 2 ರೌಂಡು, ಇಲ್ಲಿ 4 ರೌಂಡು, ಅಲ್ಲಿ 4 ರೌಂಡ್ ಹೊಡಿತೀವಿ. ಒಂದು ಸತಿ ಹೋಗಿ ಬರೋಕೆ 1 ಕಿಲೋಮೀಟ್ರ್ ಆಗ್ತೈತಿ. ಸೊ ಓವರಾಲ್ ಒಂದು 10 ಕಿಲೋಮೀಟ್ರ್ ಆಗ್ತೈತಿ. ನಾ 10 ಕಿಲೋಮೀಟ್ರ್ ಹೊಡಿತೀನಿ, ನನ್ನ ಹಸ್ಬೆಂಡ್ ಒಂದು 5 ಹೊಡಿಬೋದು ಅಷ್ಟು, ಹಾಫ್ ಆ್ಯನ್ ಅವರ್ ಅಷ್ಟು ಹೊಡಿತಾರೆ ಅವ್ರು. ಹೋಗು. ಆ್ಯಕ್ಚುಲಿ ಇದು ನನ್ನ ಹೈಟ್ ಭಾಳ ಕಡಿಮೆ ಐತಿ, ಅದ್ರ ಸಲುವಾಗಿ ನಾವು 24 ತೊಗೋಬೇಕಾಗಿತ್ತಿಲ್ಲ. 26 ಅವ್ರ ಹೈಟ್, 26, 28 ಅವ್ರ ಹೈಟಿಗೆ ಕರೆಕ್ಟ್ ಆಗ್ತಿತ್ತು. ಮತ್ತೇನು ಡೈಲಿ 1 ಅವರ್ ಹೊಡ್ಯಾಕೆ ಇಬ್ಬರಿಗೂ ಒಂದೊಂದು ಸಪ್ರೇಟ್ ಏನು ತೊಗೊಳ್ದು ಅಂತ ತೊಗೊಂಡ್ವಿ. ಸೈಕಲ್ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಐತಿ. ವಾಕಿಂಗ ಓವರಾಲ್ ಹೆಲ್ತಿಗೆ ಚಲೋ. ಬಟ್ ನಾವು ಫಿಟ್ನೆಸ್ ಅಂತ ಬಂದಾಗ ಸ್ಪೆಷಲಿ ಭಾಳ ವರ್ಷದಿಂದ ನಾವು ಆಲ್ಮೋಸ್ಟ್ ನನಗೆ ನೆನಪಿರೋಂಗೆ ಹೈಸ್ಕೂಲ್ ಆದಮೇಲೆ ಈ ಮೊಣಕಾಲ್ದು ಅಂದರೆ ಈ ಸೈಕಲದು ಹೊಡೆಯೋದೇ ಇಲ್ಲ, ಮೊಣಕಾಲೆಲ್ಲ ಜಾಮ್ ಆಗಿಬಿಟ್ಟಿರ್ತಾವೆ. ಸೊ ಅಲ್ಲಿಂದ ಫ್ಯಾಟ್ ಇದಾಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದು ಹಂಗೆ ಹೊಟ್ಟೆ ಅದು ಇದು ಅಂದ್ಕೊಂಡು ಫುಲ್ಲು ಆ ಟ್ರಂಕ್ ಪಾರ್ಟ್ ಏನಿರ್ತೈತಿ ಸಿಕ್ಕಾಪಟ್ಟಿ ದಪ್ಪ ಆಗಿಬಿಡ್ತೈತಿ. ಅದಕ್ಕೆ ಇದು ಸೈಕಲ್ ಮಾಡೋದ್ರಿಂದ ಒಂಥರ ಎಲ್ಲ ರಿಲೀಸ್ ಆದಂಗೆ ಆಗ್ತೈತಿ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಆಗ್ತೈತಿ ಹೆಂಗಪ್ಪ ಹೊಡೆಯೋದು ಅಂತಂದು. ಬಟ್ ಆಮೇಲೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ. ಆಮೇಲೆ ನಮ್ಮಷ್ಟು ನಮ್ಗೆ ಚಲೋ ನಿದ್ದೆ ಬರ್ತೈತಿ, ರಿಲ್ಯಾಕ್ಸ್ ಇರ್ತೈತಿ. ಸೈಕಲ್ ಹೊಡಿದು ಭಾರಿ ಫನ್ ಅನ್ನಿಸ್ತೈತಿ, ಬೋರ್ ಅನ್ಸಂಗಿಲ್ಲ. ಬೇರೆವೆಲ್ಲ ಎಕ್ಸಸೈಸ್ ಅದು ಮನೆ ಒಳಗಂತೂ ನನಗೆ ಒಟ್ಟು ಸೇರಂಗಿಲ್ಲ ಮಾಡೋದು. ಹೊರಗೆ ಬರ್ಬೇಕು ಔಟ್ ಆಫ್ ಇದು. ಆಮೇಲೆ ಹಿಂಗೆ ಮನಸ್ಸು ಖುಷಿಯಾಗಿದೆ. ಈ ಸೈಕಲ್ ಹೊಡಿವಾಗ ಯಾವ ಟೆನ್ಷನ್ ಇರೋಂಗಿಲ್ಲ. ಇನ್ನು ಬೈಕ್ ಹೊಡಿವಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ, ಆಮೇಲೆ ಅದು ಸ್ವಲ್ಪ ಇದಾದ್ರೆ ಬಿಸಿ ಆಗ್ತೈತಿ, ಇದು ಆ ಕಡೆ ಈ ಕಡೆ ಹೋಗಿಬಿಡ್ತೈತಿ. ಇದು ಭಾರಿ ಮಸ್ತ್ ಅನ್ನಿಸ್ತೈತಿ, ಮೈಂಡ್ ರಿಲ್ಯಾಕ್ಸ್ ಅನ್ನಿಸ್ತೈತಿ. ಏನೋ ವಾಪಸ್ ಸಣ್ಣವ್ರು ಆದಂಗೆ ಅನ್ನಿಸ್ಬಿಡ್ತೈತಿ. ನನಗಂತೂ ಸ್ಪೆಷಲಿ ಯಾರು ಹಿಂಗೆ ಮೆಂಟಲಿ ಭಾಳ ಸ್ಟ್ರೆಸ್ ಅಥವಾ ಡಿಪ್ರೆಷನ್ನು ಏನರ ಪ್ರಾಬ್ಲಮ್ ಇದ್ದರೆ ಈ ರೈಡಿಂಗ್ ಬೈಕು, ಸೈಕಲು, ಕಾರು ಇದ್ರೊಳಗೆ ನಮ್ಗೆ ವಿತ್ ವೆಯ್ಟ್ ಲಾಸು ಹೆಲ್ತಿಗೆ ಚಲೋ ಆಗೋದು ಸೈಕಲ್ಲೇ. ಕಂಪಲ್ಸರಿ ಹೆಂಗಸರಿರಲಿ ಗಂಡಸರಿರಲಿ ಏಜ್ ಲಿಮಿಟ್ ಇಲ್ಲ, ಎಲ್ಲರೂ ಈ ಥರ ರೈಡ್ ಮಾಡಿರಿ. ಮೈಂಡ್ ಭಾಳ ಅಂದ್ರೆ ಭಾಳ ರಿಲ್ಯಾಕ್ಸ್ ಆಗ್ತದೆ. ಸುಮ್ಮನೆ ಹೋಗಿ ನಾವು ಆ ಶಾಪಿಂಗ್ ಮಾಡೋದು, ರೊಕ್ಕ ಖರ್ಚು ಮಾಡ್ಕೊಂಡು ಬರೋದು, ಮತ್ತು ಇನ್ನೂ ಸ್ಟ್ರೆಸ್ ಒಳಗೆ ಇನ್ನೊಂದು ಸ್ವಲ್ಪ ಆಯ್ಲಿ ಫುಡ್ಡು, ಜಂಕ್ ಫುಡ್ ತಿಂದು ಹೆಲ್ತ್ ಹಾಳು ಮಾಡ್ಕೊಂಡು ಅದೊಂದು ಪ್ರಾಬ್ಲಮ್ ಟೆನ್ಷನ್ ತೊಗೊಳೋದ್ಕಿಂತ ಈ ಥರ ಜಾಲಿ ರೈಡ್ ಮಾಡಿಕೊಂಡು ಖುಷಿ ಇರೋದು ಚಲೋ ಅನ್ನಿಸ್ತೈತಿ. ನನಗಂತೂ ಹಿಂಗೆ ಹೊರಗೆ ನೇಚರ್ ಒಳಗೆ ಟೈಮ್ ಸ್ಪೆಂಡ್ ಮಾಡೋದು ಖುಷಿ ಆಗ್ತೈತಿ. ಏನು ಖರ್ಚಿಲ್ಲ. ಒಂದನೇದ್ದು. ಎರಡನೇದ್ದು, ನಮ್ಗೆ ಯಾರೂ ಇಲ್ಲಿ ಡಿಸ್ಟರ್ಬ್ ಮಾಡಲ್ಲ, ಲಿಮಿಟ್ ಇರೋಲ್ಲ. ನಿಮ್ದು ಆಯ್ತು ಹೋಗ್ರಿ ಅಂತ ಯಾರು ಹೇಳೋಂಗಿಲ್ಲ. ದುಡ್ಡು ಇಲ್ದೂ ಖುಷಿಯಾಗಿ ಇರ್ಬೋದು. ಮೊನ್ನೆ ನಾನು ಹಾಗೆ ಒಬ್ಬ ಫೇಮಸ್ ಯೂಟ್ಯೂಬರ್ದೇ ಇದು ನೋಡತ್ತಿದ್ದೆ ಒಂದು ವಿಡಿಯೋ. ಅವರು ಪಾಪ ಯೂಟ್ಯೂಬರ್ ಆಗಿ ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ರೆ ನನಗೂ ಭಾಳ ಕರೆಕ್ಟ್ ಅನ್ನಿಸ್ತೆ. ನಾವೇನೋ ಯೂಟ್ಯೂಬರ್ಸು ಒಂದು ಪ್ರಾಫಿಟ್ ಬರ್ತೈತಿ, ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಲಿ, ಅದಾದಮೇಲೆ ದುಡ್ಡು ಬರಲಿ ಅಂತಂದು
ವಿಡಿಯೋಸ್ ಮಾಡಿ ಮಾಡಿ ಹಾಕ್ತೇವೆ, ರೀಲ್ಸ್ ಮಾಡಿ ಹಾಕ್ತೇವೆ, ಶಾರ್ಟ್ಸ್ ಎಲ್ಲ ಹಾಕ್ತೇವೆ. ಬಟ್ ಯಾರು ಅದನ್ನು ನೋಡಾಕತ್ತೀರಿ ಎಡಿಕ್ಟ್ ಆಗಬೇಡ್ರಿ. ಒಂದು ಟೈಮ್ ಲಿಮಿಟ್ ಮಾಡ್ಕೊರಿ. ಡೈಲಿ ಒಂದು ಹಾಫ್ ಆನ್ ಅವರು ಅಥವಾ ಒಂದು 40 ಮಿನಿಟ್ಸ್ ಹಂಗೆ ನೋಡಿ ಇಟ್ಬಿಡ್ರಿ. ಅವು ಹಂಗೆ ರೀಲ್ಸು ಮ್ಯಾಲೆ ಏರ್ಸೋದೆ ಅವು ಒಂದ್ರಕೊತ್ತೆ ಒಂದು ಫನ್ ಅನ್ನಿಸ್ತಾವೆ, ಇಂಟ್ರೆಸ್ಟಿಂಗ್ ಅನ್ನಿಸ್ತಾವೆ, XYZ ಹಂಗೆ ಅಂದ್ಕೊಂಡು ಅದನ್ನೇ ನೋಡಿ ಹೆಲ್ತ್ ಎಲ್ಲ ಹಾಳು ಮಾಡ್ಕೊಳ್ದು. ಆಮೇಲೆ ಫುಲ್ ಡೇ ಏನೂ ಮಾಡೋಂಗೇ ಇಲ್ಲ, ಟೈಮ್ ಹೋಗಿದ್ದ ಗೊತ್ತಾಗಲ್ಲ. ಅವು ಒಂದೊಂದು ನಿಮಿಷದ್ದು ಒಂದು ದಿನಕ್ಕೆ 100 ಹೋಗಿದ್ರೆ 100 ನಿಮಿಷ ಹೋಗ್ತಾವೆ. ಅಂಥವು ಎಷ್ಟು ನೋಡ್ತೇವೆ ಗೊತ್ತಿಲ್ಲ. ನೋಡಿರಿ, ಇದು ಹಿಂಗೆ ಮಾಡುವಾಗ ಫುಲ್ ಮೊಣಕಾಲೆಲ್ಲ ಇದಾಗ್ತೈತಿ. ಅದು ಹೊಟ್ಟೆ ಮೇಲೆ ಎಫೆಕ್ಟ್ ಆಗಿ ಹೊಟ್ಟೆ ಮೊದಲು ಇಳಿತೈತಿ. ಆಮೇಲೆ ಒಂದು ವಾಟರ್ ಬಾಟಲ್ ತರ್ತೀನಿ ನಾನು, ಸ್ವಲ್ಪ ನೀರಾಡಿಕೆ ಆಗ್ತಿರ್ತೈತಿ, ನಡು ನೀರು ಕುಡ್ಕೊಂಡು ಹೋಗ್ಬೋದು. ಅದಕ್ಕೆ ನೀವು ಯಾರೇ ಭಾಳ ಇವು ಶಾರ್ಟ್ಸು ರೀಲ್ಸು ನೋಡೋರಿದ್ರೆ ಲಿಮಿಟ್ ಮಾಡ್ಕೊರಿ ಟೈಮ್ ನಿಮಗಂತ. ನೀವು ಇಲ್ಲಿ ನೋಡಿರಿ, ಬ್ಯಾಡ್ಮಿಂಟನ್ ಆಡೋಕೆ ಹಾಕಿಟ್ಟಾರೆ. ನಾನು ಅದೊಂದು ಸತಿ ಕೋರ್ಟ್ ಹೋಗಿದ್ದೆ, ಅದು ಪರ್ ಮಂತ್ 800 ಪ್ಲಸ್. ನನಗೆ ಅದೇನೋ ಭಾಳ AC ಇಲ್ಲ, ಆಮೇಲೆ ಎಲ್ಲ ಕಡೆಯಿಂದ ಪ್ಯಾಕ್ ಐತಿ, ಭಾಳ ಹಿಂಗೆ ಸಫಕೇಷನ್ ಅನ್ಸಕತ್ಬಿಡ್ತು. ನನಗೆ ಹಿಂಗೆ ನ್ಯಾಚುರಲಾಗಿ ಫ್ರೀಯಾಗಿ ಆಟ ಆಡೋದು ಇರ್ತೈತಿ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಊರು ಹೊರಗೈತೆ, ನನಗೆ ಅಷ್ಟು ಸೆಕ್ಯೂರ್ ಅನ್ನಿಸ್ಲಿಲ್ಲ ಅಲ್ಲಿ ಒಬ್ಬಕ್ಕೆ ಹೋಗೋದು. ಇದು ನಂಗೆ ಇಷ್ಟ ಆಗ್ತೈತಿ, ಆರಾಮ ನಡ್ಕೊಂಡು ನೇಚರನ್ನು ಮುಟ್ಟಬೇಕು, ಕೈಯಿಂದ ಮುಟ್ಟಿ ಟಚ್. ಆಮೇಲೆ ನಮ್ಮದು ಲೈಫ್ ಸ್ಟೈಲ್ ಬೇರೆಯವ್ರಿಗೆ ಇನ್ಸ್ಪೈರ್ ಆಗೋಂಗಿರ್ಬೇಕು, ಅವರಷ್ಟು ಹಾಳಾಗಿ ಹದಗೆಟ್ಟ ಹೈದ್ರಾಬಾದ್ ಆಗಬಾರ್ದು. ನಾವು ಮೊನ್ನೆ ಹೋಗುವಾಗ ಇಲ್ಲಿ ವಾಕಿಂಗ್ ಬಂದಾಗ ದೊಡ್ಡ ಹಾವು ಬಂದುಬಿಟ್ಟಿತ್ತು, ಆಲ್ಮೋಸ್ಟ್ ಅರ್ಧ ರೋಡ್ ಕವರ್ ಆಗೋಷ್ಟೆ. ನನಗೆ ಮಾಡೋದು ಇಲ್ಲ, ಎಲ್ಲರೂ ನನಗೆ ಕೇಳ್ತಿದ್ರು ಹೆದ್ರುಕೊಂಡೆ ನಮ್ಮ ಅಂತಂದು. ನಾನಂದೆ ಅದಕ್ಕೆ ಯಾಕೆ ಹೆದರೋದು, ಸುಮ್ಮನೆ ನಿಂತ್ಬಿಟ್ಟಿದ್ದೆ. ಅದು ಹೋಯ್ತು. ಮೊದಲು ನಾನು ಈವ್ನಿಂಗ್ ವಾಕಿಂಗ್ ಬರುವಾಗೂ ಭಾಳ ಅಂಥವು ಬರ್ತಿದ್ದು. ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ, ಏನು ಹೆದರಲ್ಲ. ನಾವು ದೇವ್ರ ಮಕ್ಕಳು, ನಮಗೆ ಯಾವುದು ಏನು ಇದು ಮಾಡೋಂಗಿಲ್ಲ. ನೋಡಿರಿ, ಇಲ್ಲಿ ಈ ಥರ ಉಸುಕೆ ಇರ್ತೈತೆ, ಉಸುಕೆ ಇಲ್ಲಿ ಆಡೋಕ್ಕೂ ಆರಾಮ ಇರ್ತೈತೆ ನೋಡಿರಿ. ಈ ಥರ ಅದು ಬಿದ್ದರೆ ಏನಾಗಂಗಿಲ್ಲ. ನಮ್ಮ ಕಡೆ ಅದ್ರ ಸಲುವಾಗಿ ಅಂತ ಇದು ಹೋಗ್ತೀವಿ. ಇಲ್ಲಿ ಈ ಏರಿಯಾ ಒಳಗೆ ಈ ಥರನೇ ಇರ್ತೈತೆ ಉಸು. ಇಲ್ಲಿ ಮನೆಯೆಲ್ಲ ಇದರಲ್ಲೇ ಕಟ್ತಾರೆ, ದುಡ್ಡು ಕೊಟ್ಟು ಏನು ತರೋದಿಲ್ಲ. ಅದಕ್ಕೆ ಇಲ್ಲಿ ಮಳೆ ಆಗಂಗಿಲ್ಲ, ಆದರೆ ನೀರು ಇಳಿಯೋದೇ ಇಲ್ಲ ಭೂಮಿ ಒಳಗೆ, ಹಿಂಗೆ ನಿಂತು ಬಿಡ್ತೈತಿ. ನಾವು ಸೈಕಲ್ ಹೊಡ್ಯಕತ್ರ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 2.5 ಮಂತ್ ಆಯ್ತು. ರವಿದೂ 4 kg ಕಮ್ಮಿ ಆಗಿತ್ತು, ನಂದು 5 ಆಗಿತ್ತು. ಈಗ ಮತ್ತೆ ಚೆಕ್ ಮಾಡಿಲ್ಲ, 1 ಮಂತ್ ಹಿಂಗೆ ಚೆಕ್ ಮಾಡಿದ್ವಿ. ನೋಡಿಲ್ಲ ನೀನು. ವಾಕಿಂಗ್ ಆಯ್ತು. ವಾಕಿಂಗದು 4.3 ಕಿಲೋಮೀಟ್ರ್ ಪ್ಲಸ್ 251 ಕ್ಯಾಲ್ರಿ ಆಗೈತಿ. 1 ಅವರ್ ಆಯ್ತು. ಈಗ ನಾನು ಸೈಕ್ಲಿಂಗ್ ಸ್ಟಾರ್ಟ್ ಮಾಡ್ತೇನೆ, ಮೋಡ್ ಚೇಂಜ್ ಮಾಡ್ತೇನೆ. ಓಕೆ, ನೀ ಅಲ್ಲಿ ಹೋಗು, ಸ್ಟಾರ್ಟ್ ಮಾಡಿ. ಹೋಗ್ತಾಯಿ.
ನಡಿ ನಡಿ. ಹ್ಞೂ ನಾ ಹೋಗಿರ್ತೇನೆ. ಸ್ಲೋ ಇರ, ಒಂದು ಇಟ ಬಂದಾಗೈತದ, ಒಂದು ಇಟ ಸ್ಲೋ. ಕೊಡಿ. ಹ್ಞೂ ನಡಿ ನಡಿ, ಸ್ಪೀಡ್ ಹೊಡಿ. ಎಷ್ಟು ಸ್ಲೋ ಹೊಡಿದ, ಇನ್ನೂ ಸ್ವಲ್ಪ ಸ್ಪೀಡ್ ಹೊಡಿ ಅಂತೇಳಿ ಕಮೆಂಟ್ ಮಾಡ್ತಾರೆ ಮತ್ತು ನಿನಗೆ. ನೀ ಬಂದರೆ ಬಾಮ ಅಲ್ಲಿ ಕೆಳಗೆ ಸ್ಟಾರ್ಟ್ ಆಗೈತೆ ಮಾಡಮ್ಮ ಏಮ ಏನು ಕೆಟ್ಟ ಬಿಸಿಲ ನಿಂದಿರಿಸಿ ಹುಚ್ಚರ್ಗತೆ.